ನಮಸ್ಕಾರ. ಬೆಸ್ಕಾಂ ಅಂದು ಮತ್ತು ಇಂದು ಎಂಬ ಪ್ರಾತ್ಯಕ್ಷಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಹಿಂದೆ ಬೆಸ್ಕಾಂನಲ್ಲಿ ವಿದ್ಯುತ್ ತಂತಿಗಳ ಸಮೀಪವಿರುವ ಮರದ ಕೊಂಬೆಗಳನ್ನು ತೆಗೆಯಲು ಮಚ್ಚು, ದೋಟಿ ಇಂತಹ ಸಲಕರಣೆಗಳನ್ನು ಉಪಯೋಗಿಸಿ ಕಾರ್ಯನಿರ್ವಹಿಸಲಾಗುತ್ತಿತ್ತು. ಈ ಪದ್ಧತಿಯಿಂದ ಹೆಚ್ಚು ಸಿಬ್ಬಂದಿ, ಶ್ರಮ ಮತ್ತು ಸಮಯ ವ್ಯರ್ಥವಾಗುತ್ತಿತ್ತು. ಈಗಿನ ವ್ಯವಸ್ಥಾಪಕ ನಿರ್ದೇಶಕರಾದ ಮಾನ್ಯ ಶ್ರೀ ಮಣಿವಣ್ಣನ್ ರವರು ಆಧುನಿಕತೆಯಿಂದ ಉತ್ತೇಜನಗೊಂಡು ಹೊಸ ಅಭಿವೃದ್ಧಿಯ ಆಧುನಿಕ ಸಲಕರಣೆ ಮತ್ತು ಉಪಕರಣಗಳಾದಂತಹ ಲಾಂಗ್ ಕಟರ್, ಪವರ್ ಪ್ರೂನರ್, ಚೈನ್ಸಾ, ಸೇಫ್ಟಿ ಹೆಲ್ಮೆಟ್ ವಿತ್ ಇಂಡಕ್ಷನ್ ಸೆನ್ಸರ್, ಸೇಫ್ಟಿ ಬೆಲ್ಟುಗಳನ್ನು ಬೆಸ್ಕಾಂ ಸಿಬ್ಬಂದಿಗೆ ಒದಗಿಸಿ ಮರದ ಕೊಂಬೆಗಳನ್ನು ಜವರುವ ಮತ್ತು ಮರಗಳು ತಂತಿಯ ಮೇಲೆ ಬಿದ್ದಾಗ ಶೀಘ್ರವಾಗಿ ತೆಗೆಯಲು ಅನುಕೂಲವಾಗುತ್ತಿದೆ. ಈ ಗುಂಪಿನಲ್ಲಿ ಮೊದಲನೆಯ ಉಪಕರಣ ಚೈನ್ಸಾ. ಈ ಉಪಕರಣವು ಬಲಿಷ್ಠವಾದ ಪೆಟ್ರೋಲ್ ಇಂಜಿನ್ನಿಂದ ಚಾಲನೆಗೊಂಡು ಇದರಲ್ಲಿ ಹರಿತವಾದ ಚೈನ್ ರಂಪ ಇರುತ್ತದೆ. ಇದರಿಂದ ದಪ್ಪವಾದ ಮತ್ತು ಬಲಿಷ್ಠವಾದ ಮರದ ಕೊಂಬೆಗಳನ್ನು ಕೆಲವೇ ನಿಮಿಷಗಳಲ್ಲಿ ಕತ್ತರಿಸಬಹುದಾಗಿದೆ. ಎರಡನೆಯ ಉಪಕರಣ ಲಾಂಗ್ ಕಟ್ಟರ್. ಇದು ಟೆಲಿಸ್ಕೋಪಿಕ್ ಎಕ್ಸ್ಟೆನ್ಷನ್ ಹೊಂದಿದ್ದು ನಮಗೆ ಬೇಕಾದ ಎತ್ತರಕ್ಕೆ ಹೊಂದಿಸಿಕೊಳ್ಳಬಹುದಾಗಿರುತ್ತದೆ. ಇದರ ತುದಿಯಲ್ಲಿ ಅತಿ ಹರಿತವಾದ ರಂಪವಿದ್ದು ಸಣ್ಣ ಮರದ ಕೊಂಬೆಗಳನ್ನು ಜವರಿಸಲು ಅನುಕೂಲವಾಗಿರುತ್ತದೆ. ವಿಶೇಷವಾಗಿ ಮರದ ಕೊಂಬೆಗಳನ್ನು ಕತ್ತರಿಸಲು ಒಂದು ಕಟ್ಟರನ್ನು ಸಹ ಹೊಂದಿರುತ್ತದೆ. ಮತ್ತೊಂದು ಉಪಕರಣ ಪವರ್ ಹ್ಯಾಕ್ಸಾ. ಈ ಉಪಕರಣವು ಪೆಟ್ರೋಲ್ ಇಂಜಿನ್ ಚಾಲಿತ ಟೆಲಿಸ್ಕೋಪಿಕ್ ಚೈನ್ಸಾ ಹೊಂದಿರುತ್ತದೆ. ಸುಮಾರು 15 ಅಡಿಗಳವರೆಗೆ ಮರವನ್ನು ಹತ್ತದೇ ಮಧ್ಯಮ ಗಾತ್ರದ ಕೊಂಬೆಗಳನ್ನು ಕತ್ತರಿಸಬಹುದಾಗಿದೆ. ಈ ಎಲ್ಲ ಉಪಕರಣಗಳು ಆಧುನಿಕ ತಂತ್ರಜ್ಞಾನ ಹೊಂದಿದ್ದು ಮರಗಳನ್ನು ಕೆಲವೇ ನಿಮಿಷಗಳಲ್ಲಿ ಮರವನ್ನು ಹತ್ತದೇ ಕತ್ತರಿಸಬಹುದಾಗಿದೆ. ಈ ಉಪಕರಣಗಳಿಂದ ಹೆಚ್ಚು ಸಿಬ್ಬಂದಿಯ ಅವಶ್ಯಕತೆ ಇಲ್ಲದೆ ಸುರಕ್ಷಿತವಾಗಿ ಶೀಘ್ರವಾಗಿ ಮರಗಳನ್ನು ಕಡಿಯಬಹುದಾಗಿದೆ. ಇದರಿಂದ ಗ್ರಾಹಕರಿಗೆ ಮೊದಲಿಗಿಂತಲೂ ಶೀಘ್ರವಾಗಿ ವಿದ್ಯುತ್ ಅಡಚಣೆಗಳನ್ನು ಸರಿಪಡಿಸಲು ಸಾಧ್ಯವಾಗುತ್ತಿದೆ. ಮುಂಜಾಗ್ರತೆಯ ಕ್ರಮವಾಗಿ ತ್ವರಿತವಾಗಿ ಮರಗಳನ್ನು ಹೊಡೆಯಬಹುದಾಗಿದೆ. ಈ ಹೊಸ ಉಪಕರಣಗಳನ್ನು ಒದಗಿಸಿದ
ಅಭಿವೃದ್ಧಿ ಪಥದತ್ತ ಸುಧಾರಣೆಯ ಮಾರ್ಗದರ್ಶಕ ಮತ್ತು ಹರಿಕಾರ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾವೆಲ್ಲ ಆಭಾರಿಗಳಾಗಿದ್ದೇವೆ. ಜಯನಗರ ವಿಭಾಗ ಬೆಸ್ಕಾಂ ತಂಡದವರಿಂದ ನಿಮಗೆಲ್ಲರಿಗೂ ಧನ್ಯವಾದಗಳು.